ಶ್ರೀ ಗುರು ಸಿದ್ಧಾರೂಢ. ಓಂ 10ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿಗಳ ಮೇಲೆ ಬಹು ಕೃಪಾವಂತನಿದ್ದು, ಭಕ್ತರಿರಲಿ ಉನ್ಮತರಿರಲಿ ಭವಸಾಗರದೊಳಗಿಂದ ಅವರನ್ನು ತಾರಿಸಲಿಕ್ಕೆ ಸಿದ್ಧನಾಗಿರುವನು. ಆತನು ಜ್ಞಾನ ಬೋಧದ ಸಾಗರನಿರುವನು. ಸಂಸಾರ ನದಿಯ ಆಚೆ ದಂಡೆಯಾಗಿಯೂ ಮತ್ತು ಸರ್ವ ಜಗತ್ತಿನ ಆದ್ಯ ಗುರುವಾಗಿಯೂ ಇರುತ್ತಾನೆ. ಆ ಸದ್ಗುರುವಿನ ಚರಿತ್ರವನ್ನು ಶ್ರವಣ ಮಾಡುತ್ತಿರುವಾಗೆ ದೋಷಗಳು ಸರ್ವತ್ರ ನಾಶವಾಗುತ್ತವೆ. ಅನನ್ಯ ಭಾವದಿಂದ ಆತನ ನಾಮವನ್ನು ಸ್ಮರಿಸಿದರೆ ಸಂಸಾರ ವಾರ್ತೆಯೇ ಉಳಿಯಲಾರದು. ಹಿಂದಿನ ಅಧ್ಯಾಯಗಳಲ್ಲಿ ಸಿದ್ಧಗುರುಗಳು ಮಂಗಲಗಿರಿಯ ಮೇಲೆ ಮಾಡಿದ ಅಪೂರ್ವ ಚರಿತ್ರವನ್ನು ಶ್ರೋತ್ರಾಜನರು ಕೇಳಿರುವರು. ಅನಂತರ ಮಂಗಲಗಿರಿಯಿಂದ ಇಳಿದು ಬರುವಾಗ ಸಿದ್ಧದಯಾಗನರು ಒಂದು ಗುಹೆಯೊಳಗೆ ಸೋಮೇಶ್ವರನೆಂಬ ನಾಮವುಳ್ಳ ಒಬ್ಬ ಬ್ರಾಹ್ಮಣನನ್ನು ಕಂಡರು. ಆತನು ಕುಕ್ಕುಟನಾಥಕಲ್ಪ, ಪರ್ವತಕಲ್ಪ, ಮೂಲಿಕಾರಸವಾದ ವೈಶ್ಯಾಕರ್ಷಣಾದಿ ಕ್ಷುದ್ರ ಸಿದ್ಧಿಗಳನ್ನು ಪಡಿಸುತ್ತಿದ್ದನು. ಆ ಬ್ರಾಹ್ಮಣನ ಇಂಥ ಕರ್ಮವನ್ನು ನೋಡಿ ಸಿದ್ಧರು ಅವನ ಮೇಲೆ ದಯ ಉಳ್ಳವರಾಗಿ, ಇದೇನು ಕರ್ಮ ಮಾಡುವಿ ಎಂದು ಕೇಳಿದರು. ಮತ್ತು ಅಂದದ್ದೇನೆಂದರೆ, ನೀನು ಬ್ರಾಹ್ಮಣ ಯೋನಿಯೊಳಗೆ ಹುಟ್ಟಿ ಈ ಅಯೋಗ್ಯ ಕೆಲಸಗಳನ್ನು ಮಾಡುವುದೋ? ಈ ಕ್ಷುದ್ರ ಕಾರ್ಯಗಳನ್ನು ಮಾಡಿ ವ್ಯರ್ಥವಾಗಿ ಸ್ವಧರ್ಮದಿಂದ ಭ್ರಷ್ಟನಾಗುವಿ. ಕಲ್ಪ ವೃಕ್ಷವು ಅಂಗಳದಲ್ಲಿರುವಾಗ ಅವನ್ನು ಛೇದಿಸಿ ಕಂಟಕ ವೃಕ್ಷವನ್ನು ಹಚ್ಚಿದವನು ಸರ್ವತಾ ನಿಂದೆಗೆ ಪಾತ್ರನಾಗುವನು. ಇಂಥ ಶಾಸ್ತ್ರಗಳನ್ನು ಪಠಿಸಿದರೂ ಪೂರ್ವ ಪುಣ್ಯದ ಸಂಚಯ ಇದ್ದ ವಿನಃ ಇವು ಸಿದ್ಧಿಸಲಾರವು. ಈ ಹೇತುವಿನಿಂದಾದರೂ ಪುಣ್ಯ ಮಾಡಲಿ ಎಂದು ಇವು ಬರೆದಿರುತ್ತವೆ. ಪುಣ್ಯಕರ್ಮದ ಆಚರಣೆಯಿಂದ ಶ್ರೌತ ಸ್ಮಾರ್ಥ ಕರ್ಮಗಳನ್ನು ಮಾಡುವವರು ದೇಹಪಾತವಾದ ಮೇಲೆ ಪುಣ್ಯಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಸುಖವನ್ನು ಅನುಭವಿಸಿ ಪುಣ್ಯ ಕ್ಷಯವಾದ ಕೂಡಲೇ ಈ ಲೋಕಕ್ಕೆ ಪುನಃ ಬರುವರು. ಅವರಿಗೆ ಸಹ ಈ ಜನ್ಮ ಮರಣ ರೂಪ ದುಃಖ ತಪ್ಪುವುದಿಲ್ಲ. ಹೀಗಿರುವಾಗ ಇಂಥ ಪಾಪ ಕರ್ಮಗಳನ್ನು ಮಾಡುವವನಿಗೆ ಸುಖವು ಹೇಗೆ ಸಿಕ್ಕೀತು? ಈ ಕರ್ಮಗಳಿಂದ ನೀನು ಮುಂದೆ ನಿಶ್ಚಯವಾಗಿ ನರಕಕ್ಕೆ ಗುರಿಯಾಗುತ್ತಿ ಎಂದು ಹೇಳಿದ್ದು ಕೇಳಿ ಆ ಬ್ರಾಹ್ಮಣನು ವಿಚಾರಯುಕ್ತನಾಗಿ, ಹೇ ಮಹಾತ್ಮರೇ, ನಾನು ಮೂಢಮತಿ ಇದ್ದು ಈ ಶಾಸ್ತ್ರಗಳ ದುಸ್ಥಿತಿಯನ್ನು ತಿಳಿಯಲಿಲ್ಲ ಎಂದು ಅಂದನು. ಅದಕ್ಕೆ ಸಿದ್ಧ ಗುರುಗಳು, ಎಲೆ ಬ್ರಾಹ್ಮಣನೇ, ಗುರುವನ್ನು ಪರೀಕ್ಷಿಸದೆ ಆತನನ್ನು ಶರಣು ಹೊಕ್ಕದ್ದು ತಪ್ಪು, ನಿನ್ನದೇ ಅದೇ ಎಂದು ನುಡಿಯಲು ಆ ಬ್ರಾಹ್ಮಣನು, ಈಗ ದೋಷ ಪರಿಹಾರ್ಥವಾಗಿ ನಾನು ಏನು ಪ್ರಾಯಶ್ಚಿತ ಮಾಡಿಕೊಳ್ಳಲಿ ಎಂದು ಕೇಳಿದನು. ಆಗ ಸಿದ್ಧಾರೂಢರು, ನೀನು ಈ ಪ್ರಾಯಶ್ಚಿತಾರ್ಥವಾಗಿ ನಿತ್ಯ ಗಾಯತ್ರಿ ಮಂತ್ರವನ್ನು 24,000 ಸರ್ತಿ ಜಪಿಸಬೇಕು. ಈ ಪ್ರಕಾರ ನಿತ್ಯ ಜಪಿಸಿದೆ ಎಂದರೆ ನೀನು ಚಿತ್ತ ಶುದ್ಧಿಯನ್ನು ಹೊಂದಿ ಸ್ವರೂಪಾನಂದವನ್ನು ಪಡೆದುಕೊಳ್ಳುವಿ ಎಂದು ನುಡಿದರು. ಆಗ ಆ ಬ್ರಾಹ್ಮಣನು ಸದ್ಗುರು ವಚನಕ್ಕನುಸರಿಸಿ ಆ ಪುಸ್ತಕಗಳನ್ನು ವಿಸರ್ಜಿಸಿ ಆಮೇಲೆ ಸಿದ್ಧರಿಗೆ ನಮಸ್ಕಾರ ಮಾಡಿ ಸ್ವಸ್ಥಾನಕ್ಕೆ ತೆರಳಿದನು. ಸದ್ಗುರುಗಳಾದರೂ ಅಲ್ಲಿಂದ ಹೊರಟು ಗ್ರಾಮ ನಗರಾದಿಗಳನ್ನು ನೋಡುತ್ತಾ ಕಷ್ಟ ದುಃಖಗಳನ್ನು ಸಹನ ಮಾಡುತ್ತಾ ಅದ್ವಾನಿ ಪಟ್ಟಣಕ್ಕೆ ಬಂದರು. ಅಲ್ಲಿ ಒಂದು ಗುಡ್ಡದ ಮೇಲೆ ಬಾಳೆಕೊಳವೆಂಬ ಸ್ಥಾನದಲ್ಲಿ ಮಹಾ ಸತ್ಪುರುಷರೆಲ್ಲ ಕೂಡಿರುವರು. ಆ ಸ್ಥಾನಕ್ಕೆ ಅವಧೂತರು ಪ್ರಾಪ್ತರಾದರು. ಅಲ್ಲಿ ಸಿದ್ಧನಾಥರು 3 ತಿಂಗಳ ಇದ್ದು ನಿತ್ಯ ಬ್ರಹ್ಮ ಜಿಜ್ಞಾಸೆಯನ್ನು ನುಡಿಸುತ್ತಾ ಮುಮುಕ್ಷಿಗಳ ಸಂಶಯ ದೋಷಗಳನ್ನು ಆನಂದದಿಂದ ಪರಿಹರಿಸುತ್ತಿದ್ದರು. ಒಂದು ದಿವಸ ಸಿದ್ಧಾರೂಢರನ್ನು ಕುರಿತು ಒಬ್ಬ ಶಿಷ್ಯನು, ನಾನು ಎಂದು ಪ್ರತ್ಯಕ್ಷ ಈ ದೇಹಕ್ಕೆ ಅನ್ನುತ್ತಿರುವಾಗ ಆತ್ಮವೆಂದು ಈ ದೇಹಕ್ಕೆ ಅನ್ನಬೇಕಲ್ಲದೆ ಮತ್ಯಾವುದಕ್ಕೆ ಅನ್ನಬೇಕು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ, ಈ ದೇಹವು ಸಂಪೂರ್ಣವಾಗಿ ಧಾತುಮಯವಿರುವುದು. ಆ ಧಾತುಗಳಾದರೂ ಅನ್ನದ ಪರಿಣಾಮವಿರುವವು. ಆದ್ದರಿಂದ ಈ ಶರೀರಕ್ಕೆ ಅನ್ನಮಯ ಶರೀರವೆನ್ನುತ್ತಾರೆ. ಶ್ಲೋಕ: ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತ್ವಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಈ ಪ್ರಕಾರವಿರುವ ಈ ಶರೀರದೊಳಗಡ ತತ್ವ ತನಗೆ ಪ್ರತ್ಯೇಕವಾಗಿ ನೋಡುವವನೇ ಚೈತನ್ಯಾತ್ಮಕನಾದ ಅಶರೀರ ಬ್ರಹ್ಮಸ್ವರೂಪನು. ಆ ಬ್ರಹ್ಮವನ್ನೇ ನಿರಂತರ ಲಕ್ಷಿಸಬೇಕು. ಅದು ಹೇಗೆ ಮಾಡಬೇಕು ಎಂದು ಕೇಳುವೆಯಾದರೆ ಹೇಳುತ್ತೇನೆ ಕೇಳು. ಪೃಥ್ವಿ, ವ್ಯಾಪ, ತೇಜ, ವಾಯು, ಆಕಾಶ, ಈ ಪಂಚಭೂತಗಳಿಂದಲೇ ವ್ಯವಹಾರವೆಲ್ಲ ನಡೆಯುತ್ತಿರಬೇಕು ಎಂದು ಪರಮಾತ್ಮನು ಏನು ಮಾಡಿದನೆಂದರೆ, ಪ್ರತಿಯೊಂದು ಭೂತದ 2 ಭಾಗ ಮಾಡಿ ಪ್ರಥಮ ಭಾಗ ಆಶ್ರಯಕ್ಕೆ ಇಟ್ಟು 2ನೇ ಭಾಗದ 4 ಅಂಶಗಳನ್ನು ಮಾಡಿ ಒಂದೊಂದನ್ನು ಇತರ ಭೂತಗಳ ಆಶ್ರಯ ಭಾಗಕ್ಕೆ ಸೇರಿಸಿಬಿಟ್ಟನು. ಇತರ ಭೂತಗಳ ವಾದಾಂಶ ತಕ್ಕೊಂಡು ಪ್ರತಿಯೊಂದು ಭೂತವು 5 ಭಾಗ ಉಳ್ಳದ್ದಾಗಿ ಹೀಗೆ 25 ತತ್ವಗಳಾದವು. ಈ ಎಲ್ಲಾ ತತ್ವಗಳು ಕೂಡಿ ಈ ದೇಹವಾಯಿತು. ಆದರೆ ಆ ದೇಹವು ಚಲನರಹಿತವಾಯಿತು. ಇದನ್ನು ನೋಡಿ ಪರಮಾತ್ಮನು, ಇದು ಜಡವಾಗಿದೆ, ನನ್ನ ಹೊರತು ಇದು ಚಲನವಾಗಲಾರದು ಎಂದು ತಿಳಿದು ಕಪಾಳವನ್ನು ಭೇದಿಸಿ ಜೀವರೂಪದಿಂದ ದೇಹದಲ್ಲಿ ಪ್ರವೇಶಿಸಿದನು.
ಅಲ್ಲಿ ಶರೀರದ ಅಭಿಮಾನವನ್ನು ಹಿಡಿದು ಸ್ಥೂಲ ಭೋಗಗಳನ್ನು ಭೋಗಿಸಿ ಅದು ಲಯವಾದ ಕೂಡಲೇ ಸುಸುಪ್ತಿಯೊಳಗೆ ಹೋಗಿ ಆನಂದಮಯನಾಗುವನು. ಈ ಪ್ರಕಾರ 3 ಅವಸ್ಥೆಗಳಲ್ಲಿ ತಾನು ಸಾಕ್ಷಿ ರೂಪದಿಂದ ನೋಡುತ್ತಿದ್ದು ಅಂತಾತನಿಗೆ ಸ್ಥೂಲ ದೇಹದ ಮಾತ್ರ ನಿತ್ಯ ಸಂಬಂಧವೆಂದು ಮಾತು ಎಲ್ಲಿಯದು? ಆಗ ಶಿಷ್ಯನು ಕೇಳುತ್ತಾನೆ, ಗುರುಗಳೇ, ಹಾಗಾದರೆ ಪಂಚಭೂತಗಳು ಸ್ಥೂಲ ದೇಹಕ್ಕೆ ಸಂಬಂಧವು ಹೇಗಾಗುವುದು? ಇದಕ್ಕೆ ಸದ್ಗುರುಗಳು ಪ್ರತ್ಯುತ್ತರ ಕೊಡುತ್ತಾರೆ. ಎಲೆ ಶಿಷ್ಯನೇ ಕೇಳು. ದೇಹದೊಳಗಣ ಕಠಿಣಾಂಶವೇ ಪೃಥ್ವಿ, ಹಾಗೆ ದ್ರವಾಂಶವೇ ಜಲ. ಚಲನವು ವಾಯುವಿನ ಅಂಶವು ಮತ್ತು ಸುಶಿರ ಭಾಗ ಆಕಾಶವು. ಈ ಪ್ರಕಾರ ದೇಹವನ್ನು ಭೂತಗಳಿಗೆ ಹಂಚಿಕೊಡಲು ದೇಹದ ಅಭಾವವಾಗುವುದು. ಅಂಥ ಅಭಾವಾತ್ಮಕವಾದ ದೇಹ ನಾನು ಎಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವಿ. ಈಗ ಶಿಷ್ಯನು ಕೈಗಳನ್ನು ಜೋಡಿಸಿ, ಹೇ ಗುರುನಾಥರೇ, 25 ತತ್ವಗಳಿಂದ ಕೂಡಿದ ಈ ದೇಹಕ್ಕೆ ಪ್ರತ್ಯೇಕವಾಗಿ ನಾನು ಚೈತನ್ಯ ರೂಪನಿರುವೆನು ಎಂದು ತಮ್ಮ ಕೃಪೆಯಿಂದ ತಿಳಿದು ನಾನು ಧನ್ಯನಾದೆನು ಎಂದು ನುಡಿಯುವಾಗೆ ಆನಂದಾಶ್ರುಗಳನ್ನು ಸುರಿಸುತ್ತಿದ್ದನು. ಆಗ ಸದ್ಗುರುಗಳು ಅವನಿಗೆ ಆಶೀರ್ವಾದ ಕೊಟ್ಟು ಕಳುಹಿಸಿದರು. ಅಲ್ಲೇ ಇದ್ದ ಒಬ್ಬ ಕುಷ್ಠರೋಗಿಯು ಸದ್ಗುರುನಾಥರ ಸಮೀಪಕ್ಕೆ ಬಂದು, ಹೇ ದಯಾಳುವೆ, ಆ ಶಿಷ್ಯನ ಸಂಶಯ ರೂಪ ಮನೋರೋಗವನ್ನು ನೀವು ನಾಶ ಮಾಡಿದಿರಿ, ಹಾಗೆ ನನ್ನ ಕುಷ್ಠರೋಗವನ್ನಾದರೂ ಪರಿಹರಿಸಿರಿ ಎಂದು ಬಹು ದೈನ್ಯ ಭಾವದಿಂದ ನಮಿಸಲು ಸಿದ್ಧರು ಆತನಿಗೆ ಯಥೋಕ್ತ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಆಮೇಲೆ ಪಾದೋದಕವನ್ನು ಸ್ನಾನ ಮಾಡಿಸಲು ಬಹಳ ಚಮತ್ಕಾರವಾಯಿತು. ಕುಷ್ಠರೋಗವು ಕೂಡಲೇ ಪರಿಹಾರವಾಗಿ ಆತನು ದಿವ್ಯ ದೇಹವನ್ನು ಹೊಂದಿದನು. ಈ ಚಮತ್ಕಾರಿಕ ಲೀಲೆಯನ್ನು ಕೇಳಿದ ಜನರೆಲ್ಲರೂ ಸಿದ್ಧರ ಕಡೆಗೆ ಓಡಿ ಬಂದರು. ಬಹು ಜನರು ಕೂಡಿದರೆಂತ ತಿಳಿದು ಅವಧೂತರು ಆ ಸ್ಥಾನ ಬಿಟ್ಟು ಹೋದರು. ಪ್ರಾರಬ್ಧವೆಂಬ ವಾಯುವು ಆ ದೇಹ ಪರ್ಣವನ್ನು ಹಾರಿಸಿಕೊಂಡು ಹೋಯಿತು. ಅನೇಕ ಗ್ರಾಮ ನಗರಗಳನ್ನು ನೋಡುತ್ತಾ ನೋಡುತ್ತಾ ಸಿದ್ಧರು ವಿಜಯಪುರಕ್ಕೆ ಬಂದು ಅಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದರು. ಬಾಂಗಿಯವರ ಮನೆ ಮುಂದೆ ಮಹಾತ್ಮರು ಕ್ಷಣ ಹೊತ್ತು ನಿಂತಿರಲು ಮನೆಯೊಳಗಿಂದ ಒಬ್ಬನು ಬಂದು ಸಿದ್ಧರನ್ನು ಕಂಡು ಈತನು ನಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಎಂದು ಆಲೋಚಿಸಿ ಸಿದ್ಧರಿಗೆ ಒಂದು ರೊಟ್ಟಿ ತುಂಡು ಕೊಟ್ಟು ಅನ್ನುತ್ತಾನೆ, ಇಗೋ ನೋಡು, ಆ ರಾಶಿಯೊಳಗಣ ಸೆಗಣಿಯನ್ನು ಆ ತಿಪ್ಪೆಗೆ ಚೆಲ್ಲು. ಇದನ್ನು ಕೇಳಿ ಸಿದ್ಧರು ಕೂಡಲೇ ಆ ಕೆಲಸವನ್ನು ಮಾಡಲಿಕ್ಕೆ ಹತ್ತಿದರು. ಕೆಲವು ಹೊತ್ತಿನ ಮೇಲೆ ಆ ಮನುಷ್ಯನು ಒಳಗೆ ಹೋದನು. ಆಗ ಸಿದ್ಧರು ಬಿಟ್ಟು ಹೋಗಿ ಮತ್ತೊಬ್ಬ ಗೃಹಸ್ಥನ ಬಾಗಿಲ ಮುಂದೆ ಭಿಕ್ಷೆಗಾಗಿ ನಿಂತಿರಲು ಆತನು ಇವರನ್ನು ನೋಡಿ ಈ ಕೆಸರನ್ನು ತೆಗೆದು ಹಾಕಲಿಕ್ಕೆ ಈತನು ಚಲೋ ಸಿಕ್ಕಿದನು ಎಂದು ಚಿಂತಿಸಿ ಸಿದ್ಧರನ್ನು ಕುರಿತು, ನಿನಗೆ ರೊಟ್ಟಿ ಬೇಕೇನು ಎಂದು ಕೇಳಲು ಸಿದ್ಧರು ತಲೆಯನ್ನು ಹಾಕಿದರು. ಕೂಡಲೇ ಆ ಗೃಹಸ್ಥನು ಒಂದು ಅರ್ಧ ರೊಟ್ಟಿ ತಂದು ಸಿದ್ಧರ ಕೈಯಲ್ಲಿ ಹಾಕಿ, ನೋಡು, ಈ ಕೆಸರನ್ನು ಆ ಬಾಗಿಲಿನ ಹೊರಗೆ ಚೆಲ್ಲು ಎಂದು ಹೇಳಿದನು. ಸಿದ್ಧರು ಹಾಗೆ ಮಾಡಲಾರಂಭಿಸಿದರು. ಆದರೆ ಆ ಮನುಷ್ಯನು ಮನೆಯೊಳಗೆ ಹೋದ ಕೂಡಲೇ ಸಿದ್ಧರು ಅಲ್ಲಿಂದ ಹೊರಟು ಹೋದರು. ತಾಜ್ವಾಡಿಗೆ ಹೋಗಿ ಅಲ್ಲಿ ವಿಶ್ರಮಿಸುತ್ತಿರುವಾಗ ರಾತ್ರಿ ಆಗುತ್ತಲೇ ಒಬ್ಬ ಮನುಷ್ಯನು ಬಂದು, ಅಪ್ಪ, ಊಟ ಆಗಲಿಲ್ವೇ ಎಂದು ಕೇಳಲು ಮಹನೀಯರು ಇಲ್ಲವೆಂತ ಮಸ್ತಕದಿಂದ ಸಂಜ್ಞೆಯನ್ನು ಮಾಡಿದರು. ಆಗ ಅವನು ಊಟ ಮಾಡಿಸುತ್ತೇನೆಂದು ಸಿದ್ಧಾರೂಢರನ್ನು ಮನೆಗೆ ಕರ್ಕೊಂಡು ಹೋಗಿ ತಂಗಳ ಅನ್ನವನ್ನು ಉಣಿಸಿ, ಜುಮ್ಮಾ ಮಸೀದಿಗೆ ಬಾ, ನಡಿ, ಅಲ್ಲಿ ನಾಚು ಆಗುತ್ತದೆ, ನೋಡೋಣ ಎಂದು ಹೇಳಿ ಕರ್ಕೊಂಡು ಹೋದನು. ಅಲ್ಲಿ ಹೋದ ಕೂಡಲೇ ಆ ಮಂದಮತಿಯು ಮಹಾತ್ಮರ ಕೈಯಲ್ಲಿ ಒಂದು ಹಿಲಾಲ ಕೊಟ್ಟು, ಇದನ್ನು ಹಿಡ್ಕೊಂಡು ಇಲ್ಲೇ ನಿಂತಿರು ಎಂದು ಹೇಳಲು ಸಿದ್ಧರು ಒಪ್ಪಿ ಆ ಮಸಾಲೆ ಹಿಡಿದುಕೊಂಡು ನಿಂತರು. ಆಗ ಸಿದ್ಧರು ಅಂದುಕೊಳ್ಳುತ್ತಾರೆ, ನಾನೇ ಎಲ್ಲರಿಗೂ ಶ್ರೇಷ್ಠನು, ಯಾಕೆಂದರೆ ನನ್ನ ಪ್ರಕಾಶದಿಂದ ಈ ಜಗದ ಆಟ ನಡೆಯುವುದು. ಕೆಲವು ಹೊತ್ತಿನ ಮೇಲೆ ಸಿದ್ಧರಿಗೆ ನಿದ್ರೆ ಬರಲು ಮಸಾಲೆಯು ಕೆಳಗೆ ಬಿತ್ತು. ಕೂಡಲೇ ಆ ಮನುಷ್ಯನು ಬಂದು ಸಿದ್ಧರ ಕಪಾಳಕ್ಕೆ ಹೊಡೆದನು ಮತ್ತು ಪಂಜೆಯನ್ನು ಕೈಯಲ್ಲಿ ಕೊಟ್ಟು ಎದ್ದು ನಿಂದಿರಿಸಿದನು. ಹಾಗೆ ಜನರೆಲ್ಲರೂ, ಇವನನ್ನು ಯಾಕೆ ನಿಂದಿರಿಸುತ್ತೀರಿ? ಈತನು ಹುಚ್ಚನಿದ್ದಾನೆ, ನಾವು ಬಲ್ಲೆವು ಅಂದರು. ಆಗ ಅವಧೂತರು ಅಂದುಕೊಳ್ಳುತ್ತಾರೆ, ಚಲೋದಾಯಿತು, ಪ್ರತ್ಯೇಗಾತ್ಮನು ಹೇಗೆ ಸುಪ್ತಿಯೊಳಗಿಂದ ಎದ್ದು ಜಗನ್ನಾಟಕವನ್ನು ಪ್ರಕಾಶ ಮಾಡುತ್ತಾನೋ ಹಾಗೆ ನಾನು ತಮೋರೂಪ ನಿದ್ರೆಯೊಳಗಿಂದ ಎಚ್ಚೆತ್ತು ಈ ನಾಟಕವನ್ನು ಪ್ರಕಾಶಿಸುವೆನು. ಕಪಾಳದ ಪೂಜಾ ಮಾಡಿ ನನಗೆ ಇವರು ಬಹುಮಾನವನ್ನು ಕೊಡುತ್ತಾರೆ. ಹೀಗನ್ನುತ್ತಾ ಮಹನೀಯರು ಆನಂದದಿಂದ ತಲೆದು ಹೋಗುತ್ತಿದ್ದರು. ಆಟ ಪೂರ್ಣವಾದ ಬಳಿಕ ಆರೂಢರು ಅಲ್ಲೇ ಭೂಶಯನವನ್ನು ಮಾಡಿದರು. ಕೆಲವು ಕಾಲ ಇದೇ ಪ್ರಕಾರ ಸಿದ್ಧನಾಥರು ಕಷ್ಟವನ್ನು ಅನುಭವಿಸಿ ಯಾವ ಮನೆಯಲ್ಲಿಯೂ ಭಿಕ್ಷಾ ಸಿಗದು ಎಂದು ನೋಡಿ ಜನಸಂಚಾರದ ಸ್ಥಾನಗಳನ್ನು ಬಿಟ್ಟು ಬಿನಚೀಪ ಮಸೀದಿಯ ಹಿಂದೆ ಹೋಗಿ ಅಲ್ಲಿ ಇದ್ದು ಸೀತಾಫಲಾದಿಗಳನ್ನು ತಿಂದುಕೊಂಡಿರುತ್ತಾ ಭೂಮಿ ಮೇಲೆ ಮಲಗಿಕೊಳ್ಳುತ್ತಿದ್ದರು. ಅನ್ನ ವಸ್ತ್ರದ ಚಿಂತೆ ಇಲ್ಲದೆ ಪೂರ್ಣ ವೈರಾಗ್ಯವು ಸಿದ್ಧಿಸಲಾಗಿ ಮನಸ್ಸು ಏಕಾಗ್ರವಾಗಿ ಸ್ವರೂಪದಲ್ಲಿ ಚಿತ್ತವು ಲೀನವಾಗಿ ಶಾಂತಿ ಹೊಂದಿತು. ಇವರನ್ನು ನೋಡಿ ತ್ರಿಗುಣಾತ್ಮಕ ಜನರು ತಮ್ಮ ತಮ್ಮ ಗುಣಾನುಸಾರವಾಗಿ ಮಾತಾಡುತ್ತಿದ್ದರು. ವರ್ಣನಿಷ್ಠರಾದ ಭ್ರಾಂತ ಜನರು ಈತನು ಚಾಂಡಾಲನಿರುವನೆನ್ನುವರು, ರಾಜಸ ಗುಣದವರು ಇವನು ಹುಚ್ಚನಿರುವನು ಎಂದು ನುಡಿಯುವರು. ಆದರೆ ಸತ್ವಗುಣಯುಕ್ತರಾದ ಸ್ತ್ರೀಯರು ಈತನ ಪ್ರಾರಬ್ಧವು ದುರ್ಧರವದೆ ಜನರ ಸಂಘವನ್ನು ತ್ಯಾಗ ಮಾಡಿಸಿ
ಅನ್ನ ಕೊಡದೆ ವನದೊಳಗೆ ತಿರುಗಾಡಿಸುತ್ತದೆ. ಕರ್ಮದ ಕಾರ್ಯವು ಗಹನವಾದದ್ದು, ನಮ್ಮಿಂದ ತಿಳಿಯಲಾಗದು ಎಂದು ಭಾಷಣ ಮಾಡುತ್ತಿದ್ದರು. ಈ ಸ್ತ್ರೀಯರ ಮಾತು ಕೇಳಿ ಸಹನಶೀಲರಾದ ಸಿದ್ಧರು ಈ ಕೆಳಗಿನ ಅನುಭವವನ್ನು ನೆನಪು ಮಾಡುತ್ತಾರೆ. ಶ್ರೀಶೈಲದ ಪೂರ್ವ ದಿಕ್ಕಿನಲ್ಲಿ ಬದ್ವೇಲಿ ಎಂಬ ಗ್ರಾಮವಿರುವುದು. ಆ ಗ್ರಾಮದೊಳಗಿನ ಒಂದು ದೇವಾಲಯದಲ್ಲಿ ಮಹಾತ್ಮರು ಕೂತಿರುವಾಗ ಒಬ್ಬ ತಳವಾರನು ಬಂದು ಸಿದ್ಧರನ್ನು ಕುರಿತು, ನೀನು ಯಾರಿದ್ದಿ, ನಿಶ್ಚಯವಾಗಿ ಹೇಳು ಎಂದು ಕೇಳಲು, ಲೌಕಿಕ ಭಾಷಣವನ್ನು ಮಾಡದಿರುವ ಸಿದ್ಧರು ಏನೆಂದು ಉತ್ತರ ಕೊಡದೆ ಸುಮ್ಮನಿದ್ದದ್ದನ್ನು ನೋಡಿ ಆ ತಳವಾರನು ಸಿಟ್ಟಿಗೆದ್ದು ಒಂದು ಏಟು ಒದ್ದು ಮಹಾತ್ಮರ ಕೈ ಹಿಡಿದು ಬರಬರನೆ ಎಳೆದು ಚಾವಡಿಗೆ ಕರ್ಕೊಂಡು ಬಂದನು ಮತ್ತು ಕೊತ್ವಾಲ್ನಿಗೆ ಹೇಳಿ ಕತ್ತಲೆಯ ಕೊಠಡಿಯೊಳಗೆ ಹಾಕಿದನು. ಕೊತ್ವಾಲ್ನು 2ನೇ ಗ್ರಾಮಕ್ಕೆ ಹೋಗಿರಲು 3 ದಿನಗಳವರೆಗೆ ಸಿದ್ಧರು ಕೈದಿನೊಳಗೆ ಉಪವಾಸ ಬಿದ್ದಿದ್ದರು. ಕೊತ್ವಾಲ್ನು 4ನೆಯ ದಿನ ತಿರುಗಿ ಬರಲು ತಳವಾರನು ಆತನಿಗೆ ನೆನಪು ಮಾಡಿ ಹೇಳಿದಾಕ್ಷಣ ಮಹಾತ್ಮರನ್ನು ಹೊರಗೆ ತರಲಿಕ್ಕೆ ಆಜ್ಞೆ ಕೊಟ್ಟನು. ಅಶಕ್ತರಾದ ಸಿದ್ಧ ಮುನಿಗಳನ್ನು ಇಬ್ಬರು ಹಿಡಿದು ಹೊರಗೆ ತರಲು ಕೊತ್ವಾಲ್, ನೀನು ಯಾರು ಇದ್ದಿ, ಯಾವ ಊರವನು ಎಂದು ಕೇಳಲು ಸಿದ್ಧರು ಉತ್ತರ ಕೊಡದಿರಲು ಕೊತ್ವಾಲ್ನು ಸಮೀಪ ಬಂದು ಕೇಳಿದನು. ಆದರೂ ಸಿದ್ಧನಾಥರು ಮಾತನಾಡದಿರಲು ಕೊತ್ವಾಲ್ನು, ಈತನ ಮೈ ಬಹಳ ನಾರುತ್ತದೆ, ಚಲೋದಾಗಿ ನಾಲ್ಕೇಟು ಹೊಡೆದು ಕೂಡಲೇ ಮಾತು ಹೊರಡುವವು ಎಂದು ತಳವಾರನಿಗೆ ಅಪ್ಪಣೆ ಕೊಡಲು ಇಬ್ಬರು ಕೂಡಿ ಸಿದ್ಧ ಗುರುಗಳಿಗೆ 11 ಏಟು ಹೊಡೆದರು. ಪ್ರತಿಯೊಂದು ಏಟಿಗೆ ಶಿವಾರ್ಪಣ ಮಸ್ತು ಎಂದು ಸಿದ್ಧರು ನುಡಿಯುತ್ತಿರಲು ಒಬ್ಬ ಬ್ರಾಹ್ಮಣನು ಇದನ್ನು ಕಂಡು ಸಿದ್ಧಾರೂಢರ ಶಾಂತಿ ಕಲೆಯನ್ನು ನೋಡಿ, ಈತನು ಮಹಾತ್ಮನಿರುವನು, ಇವನನ್ನು ಬಿಟ್ಟು ಬಿಡಿರಿ, ನಾನು ಮನೆಗೆ ಕರೆದುಕೊಂಡು ಹೋಗುವೆನು ಎಂದು ಕೊತ್ವಾಲ್ನಿಗೆ ಹೇಳಲು ಆತನು ಸಿದ್ಧರನ್ನು ಬಿಟ್ಟುಕೊಟ್ಟನು. ಆ ಬ್ರಾಹ್ಮಣನು ಸಿದ್ಧರನ್ನು ತನ್ನ ಗೃಹಕ್ಕೆ ಕರೆದುಕೊಂಡು ಹೋಗಿ ಪ್ರೇಮದಿಂದ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಭೋಜನವನ್ನು ಮಾಡಿಸಿದನು. ಈ ಪ್ರಕಾರ 15 ದಿವಸ ತನಕ ಮಹಾತ್ಮರನ್ನು ರಕ್ಷಿಸಿದನು. ಗ್ರಾಮದ ಜನರೆಲ್ಲರೂ ಆ ಬ್ರಾಹ್ಮಣನ ಮನೆಗೆ ಬಂದು ಸಿದ್ಧ ಗುರುಗಳ ದರ್ಶನವನ್ನು ತಕ್ಕೊಂಡು ಅವರ ಮುಖದಿಂದ ಬರುವ ವೇದಾಂತ ಭಾಷಣವನ್ನು ಕೇಳಿ ತೃಪ್ತಿ ಹೊಂದುತ್ತಿದ್ದರು. ವಿಜಯಪುರದಲ್ಲಿ ಅರಣ್ಯದೊಳಗೆ ಸಿದ್ಧಯತಿಗಳು ಇರುತ್ತಿರುವಾಗ ಸ್ತ್ರೀಯರು ಅಂದ ಮಾತುಗಳನ್ನು ಕೇಳಿದಾಗ ಈ ದುಃಖದ ಅನುಭವವನ್ನು ಸ್ಮರಿಸಿ ಸಿದ್ಧರು ಅಂದುಕೊಳ್ಳುತ್ತಾರೆ, ಇಲ್ಲಿಯ ಕಷ್ಟಗಳು ಅದಕ್ಕಿಂತ ಎಷ್ಟೋ ಲೇಸು. ಬಳಿಕ ಸಿದ್ಧರು ನಿರ್ವಿಕಲ್ಪ ಸಮಾಧಿಯೊಳಗೆ ಸ್ಥಿತರಾದರು. ಶ್ರೀ ಸದ್ಗುರುನಾಥನ ಈ ಗಹನವಾದ ಈ ಚರಿತ್ರದ ಶ್ರವಣದಿಂದ ಸರ್ವ ದೋಷಗಳು ಹರಣವಾಗುತ್ತವೆ ಮತ್ತು ಮನವು ಉನ್ಮನಾವಸ್ಥೆಯನ್ನು ಹೊಂದಿ ಅಲ್ಲೇ ಜ್ಞಾನ ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವ ಈ 10ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧ